ನಾನು ವಿಶ್ವಾಸವನ್ನು ಇಟ್ಕೊಂಡು ನಾನು ಅಂಬೇಡ್ಕರ್ ಅವ್ರ ಬಗ್ಗೆ ಒಂದೆರಡು ಮಾತುಗಳಾಡಲಿಕ್ಕೆ ಇಷ್ಟಪಡ್ತೀನಿ. ಭಾಳ ದೀರ್ಘವಾಗಿ ನಾನು ಭಾಷಣನ ಮಾಡಲಿಕ್ಕೆ ಹೋಗಲ್ಲ, ಮತ್ತು ಯಥಾವತ್ತಾಗಿ ಅದೇ ಭಾಷಣನೂ ಕೂಡ ನಾನು ಮಾಡಲಿಕ್ಕೆ ಹೋಗಲ್ಲ. ಅಂಬೇಡ್ಕರ್ ಅವ್ರ ಬಗ್ಗೆ ನಾವು ಮಾತಾಡುವಾಗ ಬಹಳ ಜನಕ್ಕೆ ನಮಗೆ ಸವರ್ಣೀಯರು ಅಂತ ಅಂದ್ಕೊಂಡಿರೋರಿಗೆ, ಮೇಲ್ಜಾತಿಯವರು ಅಂತ ಅಂದ್ಕೊಂಡಿರೋರಿಗೆ, ಹಾಗೂ ಮೇಲ್ಜಾತಿಯವರು ನಮ್ಮ ಬಗ್ಗೆ ಹೀಗೆ ಭಾವಿಸ್ತೀವಿ ಅಂತೇಳಿ ಅಂದ್ಕೊಂಡಿರುವಂತಹ ಕೆಳಜಾತಿ ಅಂತ ಅಂದ್ಕೊಂಡಿರೋ ನಿಮ್ಮಲ್ಲೂ ಕೂಡ ಬಹಳ ಸರಿ ಏನಾಗುತ್ತೆ ಅಂತ ಹೇಳಿದರೆ, ಅಂಬೇಡ್ಕರ್ ಅವ್ರನ್ನ ಒಂದು ಸೀಮಿತವಾದಂಥ ಚೌಕಟ್ಟಲ್ಲಿ ದುರ್ಬೀನಲ್ಲಿ ರಿಸರ್ವೇಷನ್ ಕೊಟ್ಟಿದ್ದ ಅಂಬೇಡ್ಕರ್ ಬರೀ ದಲಿತರಿಗೆ ಅಷ್ಟೇ ಮಾಡಿದ್ರು ಕೆಲಸವನ್ನ ಅನ್ನೋ ಮನಸ್ಥಿತಿಯನ್ನು ನಾವೆಲ್ಲ ಇಟ್ಕೊಬಿಟ್ಟಿದ್ದೀವಿ. ಅರೆ ಅಂಬೇಡ್ಕರ್ ಅಂತೇಳಿ ಹೇಳಿದರೆ ಬರೀ ದಲಿತರ ಉದ್ಧಾರಕ್ಕೋಸ್ಕರ ಹುಟ್ಟಿದಂತಹ ಮಹಾನುಭಾವನ ಮಾತ್ರನ? ನಿಮ್ಮ ಮನೆ ಒಳಗಡೆ ನೀವು ಭಕ್ತಿಯಿಂದ ನೀವು ಯಾವುದೇ ದೇವರನ್ನ ಪೂಜೆ ಮಾಡಲಿ, ನೀವು ನಿಮ್ಮ ಧರ್ಮಗ್ರಂಥ ನಿಮ್ಮ ಮನೆ ಒಳಗಡೆ ನಿಮ್ಮ ಭಗವದ್ಗೀತೆ ಇರ್ಬೋದು, ನಿಮ್ಮ ಮನೆ ಒಳಗಡೆ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಬದ್ಧತೆಯಿಂದ ನೋಡುವಂತಹ ಧರ್ಮಗ್ರಂಥ ನಿಮ್ಮದು ಕುರಾನ್ ಇರ್ಬೋದು. ಹಾಗೆ ನಿಮ್ಮ ಮನೆ ಒಳಗಡೆ ನೀವು ಬೈಬಲ್ ಇಟ್ಕೊಂಡಿರ್ಬೋದು. ಮನೆಯಿಂದ ಆಚೆಗೆ ಕಾಲು ತೆಗೆದು ಕೂಡಲೇ ಒಂದು ಸಂಕಷ್ಟ ಆಯಿತು ಅಂತಂದರೆ, ಒಂದು ಸಣ್ಣ ಸಮಸ್ಯೆ ಆಯಿತು ಅಂತೇಳಿ ಹೇಳಿದ್ಕೊಡ್ರೆ ನಿಮ್ಮ ಭಗವದ್ಗೀತೆ ನಿಮ್ಮ ಉಪಯೋಗಕ್ಕೆ ಬರಲ್ಲ, ನಿಮ್ಮ ಕುರಾನ್ ನಿಮ್ಮ ಉಪಯೋಗಕ್ಕೆ ಬರಲ್ಲ, ನಿಮ್ಮ ಬೈಬಲ್ ನಿಮ್ಮ ಉಪಯೋಗಕ್ಕೆ ಬರಲ್ಲ. ನಿಮಗೆ ಪ್ರೊಟೆಕ್ಷನನ್ನು ಎಲ್ಲಿಂದ ಕೇಳ್ತೀರಿ ಹೇಳಿ? ಅದು ಭಾರತದ ಸಂವಿಧಾನದ ಅಡಿ ಕೊಟ್ಟಿರುವಂಥ ಹಕ್ಕು ಮತ್ತು ಅಲ್ಲಿನ ರಕ್ಷಣೆನ ಕೇಳ್ತೀರಿ. ನಿಮ್ಮ ಮನೆಯೊಳಗೆ ಭಗವದ್ಗೀತೆ ಇಟ್ಕೊಳ್ಳಿ, ಕುರಾನ್ ಇಟ್ಕೊಳ್ಳಿ, ಬೈಬಲ್ ಇಟ್ಕೊಳ್ಳಿ. ಆದರೆ ನಮ್ಮ ಭಾರತದ ಎಲ್ಲರಿಗೂ ಕೂಡ ಅನ್ವಯವಾಗುವಂತಹ ಒಂದೇ ಒಂದು ಧರ್ಮಗ್ರಂಥ ಅಂತೇಳಿ ಹೇಳಿದರೆ ಅದು ಭಾರತದ ಸಂವಿಧಾನ. ಅದನ್ನು ಬರೆದಿರೋವಂಥವ್ರು ಅಂಬೇಡ್ಕರ್ ಅವ್ರನ್ನ ಅವ್ರ ಬಗ್ಗೆ ಒಂದು ವಿಚಾರನ ಹೇಳಬೇಕು ಅಂತೇಳಿ ಹೇಳಿದರೆ, ಅಂಬೇಡ್ಕರ್ ಅವರು ಈಗ ದಲಿತರಿಗೆ ದೇವಸ್ಥಾನ ಪ್ರವೇಶಗಳು ಇಂಥದ್ರ ಬಗ್ಗೆ ಎಲ್ಲ ಹಿಂದೆಲ್ಲ ನಮಗೆ ಸ್ವಾತಂತ್ರ್ಯ ಸಂದರ್ಭದಲ್ಲೇ ಅಂಬೇಡ್ಕರ್ ಅವರು ದಲಿತರಿಗೆ ನ್ಯಾಯವನ್ನು, ಸಮಾನತೆಯನ್ನು, ಗೌರವಯುತ ಬದುಕನ್ನು ಕೊಡಿಸ್ಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ದಲಿತರಿಗೆ ದೇವಸ್ಥಾನದ ಪ್ರವೇಶ ನಿಷೇಧ ಇರುವಂಥ ಸಂದರ್ಭದಲ್ಲಿ ನಾಸಿಕ್ನಲ್ಲಿ ಕೇಲಾರಾಮ್ ದೇವಸ್ಥಾನದ ವಿಚಾರದಲ್ಲಿ ಅದು ಪ್ರವೇಶನ ಕೊಡಬೇಕು ಅಂತ ಗಾಂಧೀಜಿಯವರು ಹೇಳಿದ್ರು ಕೂಡ ದೊಡ್ಡ ಸಂಘರ್ಷಣೆ ನಡೆಯುತ್ತೆ. ಯಾಕಾಗಿ ದಲಿತರು ದೇವಸ್ಥಾನವನ್ನು ಪ್ರವೇಶನ ಮಾಡಬಾರ್ದು ಅಂತ ಹೇಳಿದರೆ, ಕೆಲವರು ಪಂಡಿತ ಪಾಮರ ವರ್ಗದವರು, ಕೆಲವರು ಬಹಳ ಸಂಕುಚಿತವಾಗಿ ಯೋಚನೆಯನ್ನು ಮಾಡುವಂಥವ್ರು ಏನು ಹೇಳಿದರು ಅಂತ ಹೇಳಿದರೆ, ಇದಕ್ಕೆ ಶಾಸ್ತ್ರಗಳು, ಧರ್ಮ ಗ್ರಂಥಗಳು ಅಡ್ಡಿ ಆಗ್ತವೆ ಅಂತ ಹೇಳಿದರು. ಆಗ ಅಂಬೇಡ್ಕರ್ ಅವರು ಶಾಸ್ತ್ರಗಳ ಅಡ್ಡ ಆಗುತ್ತಾ, ಧರ್ಮಗ್ರಂಥಗಳು ಅಡ್ಡ ಆಗುತ್ತಾ, ಅದು ಏನು ಅನ್ನೋದನ್ನು ನಾನೇ ಮೂಲದಲ್ಲಿ ಹೋಗಿ ತಿಳ್ಕೊಳ್ಬೇಕು ಅಂತೇಳಿ ಹೇಳಿ ಅವರು ಸಂಸ್ಕೃತವನ್ನು ಕಲೀಲಿಕ್ಕೆ ಅಂತ ಮುಂದಾದರು. ಹಾಗಾದರೆ ಸಂಸ್ಕೃತವನ್ನು ಕಲಿಸೋರು ಯಾರು? 1929ರಲ್ಲಿ ಚಿಕ್ಕಮಗಳೂರಿಗೆ ಪಂಡಿತ್ ಮದನ್ ಮೋಹನ್ ಮಾಳವಿಯವರು ಬಂದಿರ್ತಾರೆ. ಕಾಂಗ್ರೆಸ್ಸಿನ ಅಧಿವೇಶನ ಇರುತ್ತೆ. ಚಿಕ್ಕಮಗಳೂರು ಹತ್ರ ಇರುವಂತಹ ಹೊರನಾಡು ಬಳಿನಲ್ಲಿರುವಂತಹ ಒಂದು ಜಾಗದಲ್ಲಿ ಅಲ್ಲಿ ಹೊಸಕೆರೆ ನಾಗಪ್ಪ ಶಾಸ್ತ್ರಿಗಳು ಅಂತಿರ್ತಾರೆ. ನಾಗಪ್ಪ ಶಾಸ್ತ್ರಿಗಳು ಅವರು ಗೌರ್ಮೆಂಟ್ ಪ್ಲೀಡರ್, ಲಾಯರ್ ಆಗಿರ್ತಾರೆ. ಅವ್ರ ಮನೆಯಲ್ಲಿ 6 ಹೆಣ್ಣು ಮಕ್ಕಳು, 4 ಗಂಡು ಮಕ್ಕಳು. ಜೀವನ ನಡೆಸೋದು ಭಾಳ ಕಷ್ಟ ಇರುತ್ತೆ. ಲಾಯರ್ಗಿರಿನಲ್ಲಿ ಹೊಟ್ಟೆ ಹೊರೆಯೋಕ್ಕಾಗ್ತಿರಲಿಲ್ಲ. ಆ ಮಧ್ಯದಲ್ಲಿ ಅವರು ಬುದ್ಧನಿಂದ ಬಹಳ ಪ್ರಭಾವಿತರಾಗಿ ಬುದ್ಧ ಭಾಗವತ ಅಂತ ಒಂದು ಪುಸ್ತಕವನ್ನು ಬರಲಿಕ್ಕೆ ಪ್ರಾರಂಭ ಮಾಡಿರ್ತಾರೆ. ಮಾಳವಿಯವ್ರನ್ನ, ಪಂಡಿತ್ ಮದನ್ ಮೋಹನ್ ಮಾಳವಿಯವ್ರನ್ನ ಭೇಟಿಯಾಗುವಂಥ ಒಂದು ಅವಕಾಶ ಬರುತ್ತೆ. ಅಲ್ಲಿ ಹೋಗಿ ಅವ್ರನ್ನ ಭೇಟಿಯಾಗಿ ಬುದ್ಧ ಭಾಗವತದ ಪ್ರತಿಗಳನ್ನು ನೋಡಿದಾಗ ಮದನ್ ಮೋಹನ್ ಮಾಳವಿಯವರು ಬಹಳ ಇಂಪ್ರೆಸ್ ಆಗ್ತಾರೆ. ನೀನು ಬಾಂಬೆ ಬಂದುಬಿಡು ಅಂತ ಕೇಳ್ತಾರೆ. ಅವರು ಹೊಟ್ಟೆಪಾಡಿಗೋಸ್ಕರ ಚಿಕ್ಕಮಗಳೂರನ್ನ ಬಿಟ್ಟು ಬಾಂಬೆಗೆ ಹೋಗ್ತಾರೆ 1929ರಲ್ಲಿ. ಬಾಂಬೆನಲ್ಲಿ ಡಿಸೆಂಬರ್ನಲ್ಲಿ ಕಾಂಗ್ರೆಸ್ಸಿನ ಸಮಾವೇಶ ಏರ್ಪಾಡಾಗಿರುತ್ತೆ. ಆ ಸಮಾವೇಶಕ್ಕೆ ಗಾಂಧೀಜಿಯವರು ಬಂದಿರ್ತಾರೆ, ನೆಹರು ಅವರು ಬಂದಿರ್ತಾರೆ, ಅಂಬೇಡ್ಕರ್ ಅವರು ಕೂಡ ಅಲ್ಲೇ ಇರ್ತಾರೆ. ಅಲ್ಲಿಗೆ ಈ ಮದನ್ ಮೋಹನ್ ಮಾಳವಿಯವರ ಕರೆಗೆ ಹೋಗಿದ್ದಂತಹ ನಾಗಪ್ಪ ಶಾಸ್ತ್ರಿಗಳು ಕೂಡ ಬಂದಿರ್ತಾರೆ. ಆಗ ಗಾಂಧೀಜಿಯವರಿಗೆ ಅಂಬೇಡ್ಕರ್ ಅವರು ಸಂಸ್ಕೃತವನ್ನು ಕಲಿಬೇಕು ಅನ್ನೋ ಆಸಕ್ತಿನ ಹೊಂದಿದ್ದಾರೆ. ಆ ಶಾಸ್ತ್ರಗಳನ್ನು ಮೂಲದಲ್ಲೇ ಸಂಸ್ಕೃತದಲ್ಲೇ ಓದಿ ತಿಳಿಬೇಕು ಅನ್ನೋ ಆಸಕ್ತಿ ಇದೆ ಅಂತ ಗೊತ್ತಿತ್ತಲ್ಲ. ಆಗ ಹೇಳ್ತಾರೆ, ದೇಕೋ ಕವನಾಯ ಅಂತ ಕೇಳ್ತಾರೆ, ನಿಮಗೆ ಒಂದು ಗುರುವಿನ ಶೋಧನೆಯಲ್ಲಿ ಇದ್ದಲ್ಲ, ಗುರುನೇ ಬಂದರು ಅಂತ ಹೇಳ್ಬಿಟ್ಟು ನಾಗಪ್ಪ ಶಾಸ್ತ್ರಿಗಳನ್ನು ತೋರಿಸ್ತಾರೆ. ನಾಗಪ್ಪ ಶಾಸ್ತ್ರಿಗಳ ಹತ್ರ ಸುಮಾರು 7 ವರ್ಷಗಳ ಕಾಲ ಸತತವಾಗಿ ಅಂಬೇಡ್ಕರ್ ಅವರು ಸಂಸ್ಕೃತವನ್ನು ಅಧ್ಯಯನ ಮಾಡಿ ಅಟ್ ದಿ ಏಜ್ ಆಫ್ 43 ಆ ಏಜಲ್ಲಿ ಸಂಸ್ಕೃತವನ್ನು ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ
ಅದನ್ನು ಕರಗತವನ್ನು ಮಾಡಿಕೊಂಡು ಅವರು ರಿಡ್ಲ್ಸ್ ಇನ್ ಹಿಂದೂಯಿಸಮ್ ಪುಸ್ತಕವನ್ನು ಬರೀತಾರೆ. ಯಾವ ಶಾಸ್ತ್ರಗಳು ಧರ್ಮಗ್ರಂಥಗಳು ಕೂಡ ಯಾವುದಿಗೋ ದಲಿತರು ದೇವಸ್ಥಾನ ಪ್ರವೇಶಕ್ಕೆ ಅಡ್ಡಿಯಾಗಿಲ್ಲ, ಇದು ಮನುಷ್ಯ ಕಟ್ಟಿರುವಂಥ ಗೋಡೆ, ಮನುಷ್ಯ ನಿರ್ಮಾಣ ಮಾಡಿರುವಂಥ ಬೇಲಿ ಅನ್ನೋದನ್ನು ಎಕ್ಸ್ಪೋಸ್ ಮಾಡ್ತಾರೆ. ಇದಕ್ಕೆ ನಾನು ಯಾಕೆ ಈ ವಿಚಾರವನ್ನು ಹೇಳ್ತೀನಿ ಅಂತ ಹೇಳಿದರೆ, ನಮ್ಮ ಹುಟ್ಟಿನಲ್ಲಿ ನಾನು ಕೇರಿನಲ್ಲಿ ಹುಟ್ಟಿದ್ದೀನೋ, ಕಾಲೋನಿನಲ್ಲಿ ಹುಟ್ಟಿನೋ, ಮೊಹೋಲದಲ್ಲಿ ಹುಟ್ಟಿದ್ದೀನೋ, ನನ್ನ ಮನೆಯಲ್ಲಿ ಪರಿಸ್ಥಿತಿ ಏನಿದೆಯೋ, ನಮ್ಮ ಹುಟ್ಟಿನಲ್ಲಿ ಯಾವುದೇ ತಾರತಮ್ಯ ಇಲ್ಲ. ದೇವರು ಯಾವುದನ್ನು ತಾರತಮ್ಯ ಮಾಡಿಲ್ಲ. ಅದಕ್ಕೆ ಹೇಳ್ತಾರೆ ಜನ್ಮನಾ ಜಾಯತೆ ಶೂದ್ರಃ ಸಂಸ್ಕಾರಾತ್ ದ್ವಿಜ ಉಚ್ಯತೆ ಅಂತ ಹೇಳ್ತಾರೆ. ಹುಟ್ಟಿನಿಂದ ನಾವೆಲ್ಲರೂ ಕೂಡ ಅಜ್ಞಾನಿಗಳು ಅಂತ ಅಂದ್ಕೊಳ್ಳೋಣ ನಾವು, ಆದರೆ ನಾವು ಶಿಕ್ಷಣದ ಮುಖಾಂತರವಾಗಿ ನಾವು ಜ್ಞಾನಿಗಳಾಗ್ತೀವಿ ಅಂತ ಹೇಳಿ ಅಂಬೇಡ್ಕರ್ ಅವರು ಅದಕ್ಕೆ ಒಂದು ದೊಡ್ಡ ಉದಾಹರಣೆ. ನೀವು ಹೇಳಬೇಕು ಅಂತ ಹೇಳಿದರೆ, ನಮ್ಮ ಧರ್ಮಗ್ರಂಥಗಳನ್ನು ಬರೆದಿರುವಂಥ ವಾಲ್ಮೀಕಿ ಇರ್ಬೋದು, ವಸಿಷ್ಠರು ಇರ್ಬೋದು, ವಿಶ್ವಾಮಿತ್ರ ಇರ್ಬೋದು, ಕರ್ದಮ ಇರ್ಬೋದು, ಕೃಷ್ಣ ಇರ್ಬೋದು, ದ್ವೈಪಾಯನ ಇರ್ಬೋದು, ಅಂದರೆ ವ್ಯಾಸ ಇರ್ಬೋದು, ಯಾರು ಕೂಡ ಮೇಲ್ಜಾತಿಯವರಲ್ಲ. ಸ್ವಾಮಿ ವಿವೇಕಾನಂದರು ಇರ್ಬೋದು, ಸ್ವಾಮಿ ದಯಾನಂದ ಸರಸ್ವತಿ ಅವರು ಇರ್ಬೋದು, ಕೆ ಮುನ್ಷಿಯವರು ಇರ್ಬೋದು, ಯಾರೂ ಕೂಡ ಮೇಲ್ಜಾತಿಯವರಲ್ಲ. ಶ್ಯಾಮ್ಜಿ ಕೃಷ್ಣವರ್ಮ ಅವರು ಮೇಲ್ಜಾತಿಯವರಲ್ಲ. ಫಸ್ಟ್ ಪಂಡಿತ ಪದವಿನ ಪಡ್ಕೊಂಡವರು ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮೇಲ್ಜಾತಿಯವರಲ್ಲ. ಅವರೆಲ್ಲರೂ ಕೂಡ ಜ್ಞಾನದ ಮುಖಾಂತರವಾಗಿ ಶ್ರೇಷ್ಠರಾದಂಥವರು ಅಂಬೇಡ್ಕರ್ ಅವರು ಆ ಸಾಲಿಗೆ ಸೇರುವಂತಹ ಒಬ್ಬ ವ್ಯಕ್ತಿ. ನಾನೀಗ ಅಂಬೇಡ್ಕರ್ ಬಗ್ಗೆ ಹೇಳಬೇಕಂತಂದರೆ, ಇವತ್ತು ಭಾರತದಲ್ಲಿ ನಾವು ಆ ಜಾತಿ ಈ ಜಾತಿ ಮೇಲ್ಜಾತಿ ನಾವೆಲ್ಲವೂ ನಾವು ಹೇಳ್ಕೊಳ್ತೀವಲ್ಲ, ಯಾರ್ಯಾರು ಎಷ್ಟೆಷ್ಟು ಡಿಗ್ರಿಯನ್ನು ಪಡ್ಕೊಂಡಿದ್ರು ನಿಮ್ಮಲ್ಲಿ ಇಲ್ಲಿ ಕೂತಿರೋರನ್ನ ನಾವು ಅಂಬೇಡ್ಕರ್ ಬಗ್ಗೆ ಮಾತನಾಡ್ತೀವಿ. ಆದರೆ ಅಂಬೇಡ್ಕರ್ ಅವರು ಶಿಕ್ಷಣದ ಬಗ್ಗೆ, ಶಿಕ್ಷಣದ ಮುಖಾಂತರವಾಗಿ ದಲಿತರವನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕು, ಸ್ತರಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಭಾವಿಸಿದರು. ಇವತ್ತು ಎಷ್ಟೋ ಜಾತಿಗಳಿರ್ಬೋದು, ನಾವು ಶ್ರೇಷ್ಠರು, ಹುಟ್ಟಿನಿಂದ ಜಾತಿ ಬಂದಿದೆ ಅಂತ ಹೇಳ್ತಾರೆ. ಜನ್ಮನಾ ಜಾಯತೆ ಶೂದ್ರಃ ಅಂತ ಹೇಳಿದರೆ ಅದು ಸಂಸ್ಕಾರ ದ್ವಿಜ ಉಚ್ಚ. ದ್ವಿಜ ಅಂದರೆ ಅದು ಬ್ರಾಹ್ಮಣ ಅಂತ ತಿಳ್ಕೊಳ್ಬೇಡಿ, ಜ್ಞಾನಿ ಅಂತ ತಿಳ್ಕೊಳ್ಳಿ. ಅದನ್ನು ಹುಟ್ಟಿನಿಂದ ಒಬ್ಬ ಬ್ರಾಹ್ಮಣನಿಗೆ ಹುಟ್ಟಿದವನು ಬ್ರಾಹ್ಮಣನ ಆಗಲ್ಲ. ಅವನ ಜ್ಞಾನ ಸಂಪಾದನೆ ಮುಖಾಂತರವಾಗಿ ದ್ವಿಜನಾಗುವಂಥದ್ದು. ಹಾಗೆ ಅಂಬೇಡ್ಕರು ಕೂಡ ಅದೇ ರೀತಿ ಶ್ರೇಷ್ಠರಾದವರು. ಇವತ್ತಿನ ಯೋಚನೆ ಮಾಡಿ, ಭಾರತದಲ್ಲಿ ಅತಿ ಹೆಚ್ಚು ಡಿಗ್ರಿಯನ್ನು ಪಡ್ಕೊಂಡಿರುವಂಥ ವ್ಯಕ್ತಿಗಳು ಯಾರಪ್ಪ ಅಂತೇಳಿ ನಾವು ಹುಡುಕಿದರೆ ಅಂಬೇಡ್ಕರ್ಗಿಂತ ಹೆಚ್ಚು ಡಿಗ್ರಿಯನ್ನು ಹುಡುಕಿರುವಂಥವ್ರು ಯಾರಿದ್ದಾರೆ ಹೇಳಿ? ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದಂಥ ಗಾಂಧೀಜಿಯವರಿಗೆ ಎಷ್ಟು ಡಿಗ್ರಿ ಇತ್ತು? ಇವತ್ತು ಎಲ್ಲ ನೋಟ್ಗಳಲ್ಲಿ ಗಾಂಧೀಜಿಯವ್ರ ಫೋಟೋ ನೋಡ್ತೀವಲ್ಲ, ಗಾಂಧೀಜಿಯವರಿಗೆ ಎಷ್ಟು ಡಿಗ್ರಿ ಇತ್ತು? ಹೋಗಿ ಲಂಡನ್ನಿಗೆ ಹೋದರು. ಅಲ್ಲಿ ಹೋಗಿ ನೀವು ಬ್ಯಾಚುಲರ್ ಆಫ್ ಲಾ ಅಂತೇಳಿ ಹೇಳ್ತೀವಿ, ಬ್ಯಾಚುಲರ್ ಆಫ್ ಲೆಜಿಸ್ಲೇಟಿವ್ ಲಾ ಅಂತೇಳಿ ಹೇಳ್ಬಿಟ್ಟು LLB ಅಂತ ಹೇಳ್ತೀವಲ್ಲ ನಾವು. ಆ LLB ಬ್ಯಾಚುಲರ್ ಆಫ್ ಲಾ ಓದ್ಕೊಂಬಂದರು. ನೆಹರು ಓದಿದ್ದೇನು? ಬ್ಯಾಚುಲರ್ ಆಫ್ ಲಾನೇ ಓದಿರೋವಂಥದ್ದು ನೆಹರುನು ಕೂಡ. ಸಾವರ್ಕರ್ ಕೂಡ ಲಾನೇ ಓದಿದ್ದು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೂಡ ಲಾನೇ ಓದಿದ್ದು. ಆದರೆ ಅಂಬೇಡ್ಕರ್ ಅವರು ಎಷ್ಟೆಷ್ಟು ಡಿಗ್ರಿಯನ್ನು ಓದಿದರೆ ಜಸ್ಟ್ ನೀವು ಗೂಗಲ್ ಮಾಡಿದ್ರೆ ಗೊತ್ತಾಗುತ್ತೆ. ಬ್ಯಾಚುಲರ್ ಆಫ್ ಆರ್ಟ್ಸನ್ನು ಕೂಡ ಓದಿದ್ರು, ಬಾಂಬೆ ಯೂನಿವರ್ಸಿಟಿಯಿಂದ ಓದಿದ್ರು. ಅದೇ ರೀತಿಯಲ್ಲಿ MAನು ಕೂಡ ಕೊಲಂಬಿಯಾ ಯೂನಿವರ್ಸಿಟಿ ನ್ಯೂಯಾರ್ಕಲ್ಲಿ ಮಾಡಿದರು. ಹಾಗೆ MA ಮಾಡಿದ ಮಾತ್ರಲ್ಲ, MSನು ಕೂಡ ಮಾಡಲಿಕ್ಕೆ ಹೋಗಿ ಲಂಡನ್ನಲ್ಲಿ ಹೋಗಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಓದಿದ್ರು. ಹಾಗೆ PhD ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ PhDನ ಪಡಿತಾರೆ. ಅಷ್ಟು ಮಾತ್ರ ಅಲ್ಲ, ಗ್ರೇಸ್ ಇನ್ ಕಾಲೇಜ್ ಲಂಡನ್ನಲ್ಲಿ ಹೋಗಿ ಲಾನು ಕೂಡ ಓದ್ತಾರೆ. ಆಮೇಲೆ ಆನರರಿ ಡಿಗ್ರಿ ಅವೆಲ್ಲವೂ ಲೆಕ್ಕ ಆಗ್ತೋದ್ರೆ 30ಕ್ಕಿಂತ ಹೆಚ್ಚಾಗಿದೆ. MA, MSc, ಬ್ಯಾಚುಲರ್ ಆಫ್ ಲಾ ಎಲ್ಲ ಡಿಗ್ರಿಗಳನ್ನು ಓದಿದಂತಹ ವ್ಯಕ್ತಿ ಅಂಬೇಡ್ಕರ್ ಅಂತವರು. ಅಂಥ ಒಂದು ಶ್ರೇಷ್ಠ ಜ್ಞಾನಿ. ಆ ಜ್ಞಾನಿಗೆ ಅವಮಾನ ಮಾಡಿದವರು ಯಾರು? ಮಾತೆತ್ತಿರು ಯಾರೋ BJP ಅವರನ್ನು ನಾವೇನಾರು ಕೇಸರಿ ಶಾಲೆ ಹಾಕೊಂಡು ಹೋದ ಕೂಡಲೇ ಮನುವಾದಿಗಳು ಅಂತ ಬೊಬ್ಬೆ ಹೊಡಿತಾರೆ. ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದ್ದು, ಅಂಬೇಡ್ಕರ್ ಅವ್ರನ್ನ ತಿರಸ್ಕಾರದಿಂದ ನೋಡಿದ್ದು ಈ BJP ಮನುವಾದಿಗಳ. BJP ಅವರು ಅಂತ ಹೇಳಿದ ಕೂಡಲೇ ದಲಿತ ವಿರೋಧಿಗಳು. ಯಾರು ದಲಿತ ವಿರೋಧಿಗಳು? BJP ಅವರು ದಲಿತ ವಿರೋಧಿಗಳ? ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅವ್ರನ್ನ ಎರಡು ಸಾರಿ ಮುಖ್ಯಮಂತ್ರಿ ಮಾಡಿದ್ದು ಯಾರು? BJP ಅವರು ಮಾಡಿದ್ದು. BJP ಅವ್ರನ್ನ ಮನುವಾದಿಗಳು ದಲಿತ ವಿರೋಧಿಗಳು ಅಂತ ಹೇಳ್ತಿರಲ್ಲ. ನಾನು ಕೆಲವು ಸಣ್ಣ ಉದಾಹರಣೆಗಳನ್ನ ನಿಮಗೆ ಕೊಡ್ಲಿಕ್ಕೆ ಹೋಗ್ತೀನಿ. 1946ರಲ್ಲಿ ಸಂವಿಧಾನವನ್ನು ರಚನೆಯನ್ನು ಮಾಡಲಿಕ್ಕೋಸ್ಕರ ಜುಲೈ 6ನೇ ತಾರೀಕು ಒಂದು ಸಮಿತಿ ರಚನೆ ಆಗುತ್ತೆ. ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆಯಾಗಿ ಬರಬೇಕಾಗುತ್ತೆ. ಆಯ್ಕೆ ಆಗಲಿಲ್ಲ ಅಂತಲೇ ಸಂವಿಧಾನ ರಚನಾ ಸಮಿತಿಗೆ ಹೋಗೋಕ್ಕಾಗಲ್ಲ. ಹಾಗೆ ಆಯ್ಕೆ ಆಗಬೇಕು ಅಂತ ಹೇಳಿದರೆ ಈ ಪ್ರಾದೇಶಿಕವಾರು ಪ್ರಾಂತೀಯವಾರು
ಚುನಾವಣೆಗಳು ಏರ್ಪಾಡಾಗುತ್ತೆ. ಚುನಾವಣೆನ ಏರ್ಪಾಡಾಗಬೇಕು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಬೈಯಿಂದ ಸಂವಿಧಾನ ರಚನಾ ಸಮಿತಿ ಒಳಗಡೆ ಎಂಟ್ರಾಗಕ್ಕೆ ಅಂತ ಚುನಾವಣೆ ಬಂದರೆ ಸೋತೋಗ್ಬಿಟ್ರು. ಹಾಗಾಗಿ ಜೋಗೇಂದ್ರನಾಥ್ ಮಂಡಲ್ ಅದನ್ನು ಭಾಳ ದೊಡ್ಡ ಸ್ಟೋರಿ ಇದೆ, ಅದನ್ನು ಹೇಳಲಿಕ್ಕೆ ಹೋಗಲ್ಲ. ಪಶ್ಚಿಮ ಬಂಗಾಳದಿಂದ ಅವರನ್ನು ಆಯ್ಕೆನ ಮಾಡಬೇಕು ಅಂತ ಹೊರಟು ಅಲ್ಲಿ ಜೈಸೂರು ಕುಲ್ನಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿಂದ ಆಯ್ಕೆಯಾಗಿ ಸಂವಿಧಾನ ರಚನಾ ಸಮಿತಿಗೆ ಬರ್ತಾರೆ. ಆದರೆ 1947 ಭಾರತ ಪಾರ್ಟಿಷನ್ ಆದಾಗ ಆ ಒಂದು ಜೈಸೂರು ಕುಲ್ನಾ ಏನು ಜಾಗ ಇದೆ, ಹಿಂದೂ ಮೆಜಾರಿಟಿ ಪ್ಲೇಸದು, ಅದನ್ನು ಬಾಂಗ್ಲಾದೇಶಕ್ಕೆ ಬಿಟ್ಕೊಟ್ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ರಚನಾ ಸಮಿತಿಗೆ ಆಯ್ಕೆ ಆಗಿದ್ರಲ್ಲ, ಆಯ್ಕೆನೇ ಅನೂರ್ಜಿತ ಅಂತ ಮಾಡಿಬಿಟ್ರು. ಯಾರು ಮಾಡಿದ್ದು? ಕಾಂಗ್ರೆಸ್ ಅವ್ರು ಮಾಡಿದ್ದ, ಮನುವಾದಿಗಳು ಮಾಡಿದ್ದು, BJP ಅವರು ಮಾಡಿದ್ದು, ಯಾರು? ದಲಿತ ವಿರೋಧಿಗಳು. ಅಂಬೇಡ್ಕರ್ ಗೆದ್ದು ಬಂದ ಸ್ಥಳದಿಂದ ಬಾಂಗ್ಲಾದೇಶಕ್ಕೆ ಹಿಂದೂ ಮೆಜಾರಿಟಿ ಜಾಗ ಆದ್ರೂ ಕೂಡ ಬಿಟ್ಕೊಟ್ಟವ್ರು ಯಾರು? ಕಾಂಗ್ರೆಸ್ನವರು. ಆದರೆ ಇವತ್ತೂ ಕೂಡ ಅಂಬೇಡ್ಕರ್ ಅಂತೇಳಿ ಹೇಳಿ ಮಾತಾಡ್ಸೋದು. ನಮ್ಮ ಆನೇಕಲ್ ನಾರಾಯಣ ಸ್ವಾಮಿ ಅಣ್ಣನು ಹೇಳಿದರು, ಅಲ್ಲಿ ಮಾಧವಪ್ಪನವರು ಪ್ರಿಯಾಂಬಲ್ ಓದಿಸಿದ್ದು. ಆ ಪ್ರಿಯಾಂಬಲ್ ಏನಿದೆ ಅದು ಅಂಬೇಡ್ಕರ್ ಬರೆದಿರೋ ಪ್ರಿಯಾಂಬಲ್ ಅಲ್ಲ, ಅದು ಇಂದಿರಾ ಗಾಂಧಿ ಪ್ರಿಯಾಂಬಲ್. ಅದರೊಳಗಡೆ ಸೇರಿರೋ ಸೋಷಿಯಲಿಸ್ಟು, ಸೆಕ್ಯುಲರು ಅವೆಲ್ಲ ವರ್ಡೆಲ್ಲ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದಲ್ಲ. ಆದ್ರೂ ಓದಿಸ್ತಾರೆ. BJPನ 3 ಬೈಯೋದು ಅಷ್ಟೇ. ನಾನು ಮುಂದಕ್ಕೆ ಹೋಗಿ ಹೇಳ್ತೀನಿ ನಿಮಗೆ. ಕೊನೆಗೆ 1947 ಪುಣೆಯಿಂದ ಆಯ್ಕೆಯಾಗಿ ಅವರು ಸಂವಿಧಾನ ರಚನಾ ಸಮಿತಿಗೆ ಬರಬೇಕಾಗಿ ಬಂತು. ಇವತ್ತು ಯೋಚನೆಯನ್ನು ಮಾಡಿ, ನಾನು ಪ್ರಾರಂಭದಲ್ಲಿ ಹೇಳಿದೆ, ನೀವು ಮನೆಯನ್ನು ಹೊಸ್ತಿಲಿಂದ ಕಾಲು ತೆಗೆದ ಕೂಡಲೇ ನಿಮಗೆ ರಕ್ಷಣೆಯನ್ನು ಕೊಡೋದು ಭಾರತದ ಸಂವಿಧಾನ ಅಂತೇಳಿ ಮನೆ ಒಳಗಡೆ ಲಡೆ ಮಾಡ್ಕೊಂಡ್ರು ಕೂಡ, ನಿಮಗೆ ಆಸ್ತಿ ಪಾಸ್ತಿ ಜಗಳ ಆದರೂ, ಗಂಡ ಹೆಂಡ್ತಿಗೆ ಜಗಳ ಆದ್ರೂ ಕೂಡ, ನಮ್ಮ ಏನು ಬೇಸಿಕ್ ನಮ್ಮ ಏನು ಮೂಲಭೂತ ಹಕ್ಕುಗಳ ವಿಚಾರ ಬಂತು ಅಂದರೆ ಮತ್ತು ಅದಕ್ಕೂ ಸಂವಿಧಾನ ಪ್ರೊಟೆಕ್ಷನ್ ಕೊಡೋಂಥದ್ದು. ಇಂಥ ಒಂದು ಅದ್ಭುತವಾದಂತಹ ಸಂವಿಧಾನವನ್ನು, ಪ್ರಪಂಚದಲ್ಲೇ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಷ್ಟು ಪ್ರಯತ್ನವನ್ನು ಮಾಡಿ ಬರೆದ್ರು. ಇಂಥ ಅಂಬೇಡ್ಕರ್ ಅವರು 1951 ನೆಹರು ಅವರ ನೇತೃತ್ವದಲ್ಲಿ ಹಂಗಾಮಿ ಸರ್ಕಾರ ಏನು ರಚನೆ ಆಗಿತ್ತು, ಆ ರಚನೆಯಿಂದ ಅದರೊಳಗಡೆ ಲಾ ಮಿನಿಸ್ಟರ್ ಇದ್ದರು. ಅದನ್ನು ಬಿಟ್ಟು ಅದಕ್ಕೆ ನೊಂದ್ಬಿಟ್ಟು ಮನನೊಂದು ರಿಸೈನ್ ಮಾಡೋಂಗೆ ಮಾಡಿದ್ಯಾರು? ಕಾಂಗ್ರೆಸ್ಸು, ನೆಹರು ಮಾಡಿದ್ದು. ಆದರೆ BJP ದಲಿತರು ವಿರೋಧಿ. ದಲಿತರಲ್ಲ, ಈ ದೇಶದ ಪ್ರತಿಯೊಬ್ಬ ಭಾರತೀಯನ ಆರಾಧ್ಯ ದೈವವಾಗಿರುವಂಥ ಅಂಬೇಡ್ಕರ್ ಅವರು, ದಲಿತರ ಶ್ರೇಯೋಭಿವೃದ್ಧಿಗೋಸ್ಕರ ದುಡಿದಂಥ ಅಂಬೇಡ್ಕರ್ ಅವರು ಮನನೊಂದು ರಿಸೈನ್ ಮಾಡೋಂಗೆ ಮಾಡಿದ್ದು ನೆಹರು ಮತ್ತು ಕಾಂಗ್ರೆಸ್ಸು. ಆದರೆ ಪಟ್ಟ ದಲಿತ ವಿರೋಧಿ ಅಂತ ಪಟ್ಟ ಸಿಕ್ಕಿದ್ದು ಮಾತ್ರ BJPಯವರಿಗೆ, ಸಂಘ ಪರಿವಾರದವರಿಗೆ. ಇನ್ನೂ ಒಂಚೂರು ಮುಂದೆ ಹೋಗಿ ಹೇಳಬೇಕು ಅಂತಂದರೆ 1952 ಲೋಕಸಭಾ ಚುನಾವಣೆ ಬಂತು. ಅಂಬೇಡ್ಕರ್ ಅವರಂತಹ ಮೇಧಾವಿ, ಮಹಾನ್ ಮೇಧಾವಿ ಲೋಕಸಭೆ ಬರಬೇಕು ಅಂತ ಹೊರಟರು. ಕಾಂಗ್ರೆಸ್ ಒಂದು ಸುಡೋ ಮನೆ ಅಂತೇಳಿ ಹೇಳಿದ್ರು. ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಅಂತ ಯಾವತ್ತು ಹೇಳಿಲ್ಲ. ಇವತ್ತು ಯಾರೋ ಎಷ್ಟೋ ಸರಿ ಜೈ ಭೀಮ್ ಅಂತ ಹೇಳ್ತಿರ್ತಾರೆ, ಕಾಂಗ್ರೆಸ್ಸಿಗೆ ಓಟ್ ಹಾಕಿ ಅಂತ ಹೇಳ್ತಾರೆ. ಅಂಬೇಡ್ಕರ್ ಹೇಳಿರೋದನ್ನ ಕೂಡ ಮರೆತು ಬಿಟ್ಟಿದ್ದಾರೆ ಅವರು. ಆದರೆ ಅಂಬೇಡ್ಕರ್ ಅವ್ರ ಮೇಲೆ ಯಾವ ರೀತಿ ಮೋಸವನ್ನು ಮಾಡ್ತಾರೆ ಅಂತ ಹೇಳಿದರೆ 1952 ಅಂಬೇಡ್ಕರ್ ಅವರು ಲೋಕಸಭೆ ಪ್ರವೇಶ ಮಾಡಬೇಕು ಅಂತೇಳಿ ಮುಂಬೈನಿಂದ ಹೊರಟಾಗ, ಬಾಂಬೆಯಿಂದ ಹೊರಟಾಗ ಅವ್ರ ವಿರುದ್ಧ ನಾರಾಯಣ ಕಜ್ರೋಲ್ಕರ್ ಅಂತೇಳಿ ಅವರ ಪರ್ಸನಲ್ ಸೆಕ್ರೆಟರಿನ ನಿಲ್ಲಿಸಿ ಅವ್ರನ್ನ ಸೋಲಿಸಿದ್ದು. ಅವರ ಚುನಾವಣೆಗೆ, ಆ ಒಂದು ಚುನಾವಣೆಗೆ 2 ಸರಿ ಕ್ಯಾಂಪೇನಿಗೆ ಬಂದಿದ್ದು ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು. ಆದರೆ ಅಂಬೇಡ್ಕರ್ ವಿರೋಧಿಗಳು, ದಲಿತ ವಿರೋಧಿಗಳು ಅಂತ ಪಟ್ಟ ಸಿಕ್ಕಿದ್ದು ಯಾರಿಗೆ? BJPಯವರಿಗೆ, ಸಂಘ ಪರಿವಾರದವರಿಗೆ. ಅಂಬೇಡ್ಕರ್ ಸೋಲಿಸಿದ್ದು ಹಾಗಾದರೆ 1954 ಬೈ ಎಲೆಕ್ಷನ್, ದಾದರಲ್ಲಿ ಬೈ ಎಲೆಕ್ಷನ್ ಬರುತ್ತೆ. ಬೈ ಎಲೆಕ್ಷನಲ್ಲಿ ಅಂಬೇಡ್ಕರ್ ಅವರು ಮತ್ತೆ ಲೋಕಸಭೆಗೆ ಹೋಗಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಯಿತು ಅಂತಂದರೆ ಅಂಬೇಡ್ಕರ್ ವಿರುದ್ಧ ಮತ್ತೆ ಕಾಂಗ್ರೆಸ್ನವರು ಬಾಬುರಾವ್ ಬೋರ್ಕರ್ ಅವರನ್ನು ನಿಲ್ಲಿಸ್ತಾರೆ. ಆ ಒಂದು ಬೈ ಎಲೆಕ್ಷನಲ್ಲಿ ಈ ಓಟ್ ಚೋರಿ ಅಂತಾರಲ್ಲ, ಸುಮಾರು 74,000 ಕಾನೂನಾತ್ಮಕ ಓಟ್ಗಳನ್ನು ಡಿಲೀಟ್ ಮಾಡಿಸ್ಬಿಟ್ಟು ಅಂಬೇಡ್ಕರ್ ಅವ್ರನ್ನ ಮತ್ತೆ 15,000 ಮಾರ್ಜಿನಲ್ಲಿ ಸೋಲಿಸಿದ್ಯಾರು? ಇದೇ ನೆಹರು ಮತ್ತು ಕಾಂಗ್ರೆಸ್ಸು ಪಟ್ಟ. ಆದರೆ ದಲಿತ ವಿರೋಧಿ ಪಟ್ಟ, ಅಂಬೇಡ್ಕರ್ ವಿರೋಧಿ ಪಟ್ಟ BJPಗೆ. ಆದರೆ ಅಂಬೇಡ್ಕರ್ಗೆ ಜೀವನ ಪರ್ಯಂತವಾಗಿ ಅಪಚಾರ ಮಾಡಿದ್ದು ಮಾತ್ರ ಕಾಂಗ್ರೆಸ್ಸು. 1955 ಭಾರತ 54-55 ಭಾರತ ರತ್ನ ಅಂತೇಳಿ
ಅತ್ಯುನ್ನತವಾದಂಥ ನಾಗರಿಕ ಪುರಸ್ಕಾರವನ್ನು ನೀಡೋದಕ್ಕೆ ಬಂತು. ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ, ಅತ್ಯುನ್ನತವಾದಂಥದ್ದು ಭಾರತ ರತ್ನ. ಹಾಗೆ ಮಿಲಿಟರಿನಲ್ಲಿ ಬೇಕಷ್ಟಿದೆ. ವೀರ ಚಕ್ರನಿದೆ, ಪೀಸ್ ಟೈಮಲ್ಲಿ ಕೊಡುವಂಥದ್ದು ಅಶೋಕ ಚಕ್ರ ಇದೆ, ಯುದ್ಧದಲ್ಲಿ ಮಾಡಿದಾಗ ಪರಮವೀರ ಚಕ್ರವನ್ನು ಕೊಡ್ತಾರೆ. ಹಾಗೆ ಭಾರತದ ಒಬ್ಬ ನಾಗರಿಕನಿಗೆ ಕೊಡುವಂಥ ಅತ್ಯುನ್ನತವಾದಂಥ ಗೌರವ ಭಾರತ ರತ್ನ. ನೆಹರು ಸತ್ತೋಗಿದ್ದು 1964ರಲ್ಲಿ, 64 ಅನಿಸ್ತದೆ, 64ರಲ್ಲಿ. ಆದರೆ ನೆಹರು ಭಾರತ ರತ್ನ ತನಗೆ ತಾನೇ ಕೊಟ್ಕೊಂಡಿದ್ದು ಯಾವಾಗ ಅಂತಂದರೆ 1955-56ರಲ್ಲಿ ತನಗೆ ತಾನೇ, 55 ಬಹುಶಃ, ಮೊದಲನೇದು 55ರಲ್ಲಿ ಕೊಟ್ಟರು, 56ರಲ್ಲಿ ಅವರಿಗೆ ಭಾರತ ರತ್ನ ಸಿಗುತ್ತೆ. ಯೋಚನೆಯನ್ನು ಮಾಡಿ. ಇಂದಿರಾ ಗಾಂಧಿ 1984ರಲ್ಲಿ ತೀರ್ಕೊಳ್ತಾರೆ. ಇಂದಿರಾ ಗಾಂಧಿಗೆ 1971ರಲ್ಲೇ ಭಾರತ ರತ್ನ ಕೊಡ್ತಾರೆ. ರಾಜೀವ್ ಗಾಂಧಿ 1991ರಲ್ಲಿ ತೀರ್ಕೊಳ್ತಾರೆ. 91ರಲ್ಲಿ ಭಾರತ ರತ್ನವನ್ನು ಕೊಡ್ತಾರೆ. ಆದರೆ ಅಂಬೇಡ್ಕರ್ ಅವರಿಗೆ ಮಾತ್ರ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಕಾಂಗ್ರೆಸ್ಸಿಗೆ ಅನ್ನಿಸ್ಲೇ ಇಲ್ಲ. ಅಂಬೇಡ್ಕರ್ ಅವರನ್ನು ಸೋಲಿಸಿ ಅವಮಾನ ಮಾಡಿದಂಥ ನಾರಾಯಣ ಕಜ್ರೋಲ್ಕರ್ಗೆ ಇಂದಿರಾ ಗಾಂಧಿ ಅವರು 1970ರಲ್ಲಿ ಪದ್ಮಭೂಷಣವನ್ನು ಕೊಡ್ತಾರೆ. ಆದರೆ ಎಲ್ಲರೂ ಏನಂತ ಹೇಳ್ತೀರಿ? ಇಂದಿರಾ ಗಾಂಧಿನ ಬಹಳ ಉದ್ಧಾರಕ್ಕೆ ಅಂತ ಹೇಳ್ತೀವಿ. ಆಕೆಯ ಪಕ್ಷವನ್ನು ಕಾಂಗ್ರೆಸ್ ಪಕ್ಷ ದಲಿತರ ಉದ್ಧಾರಕ್ಕೋಸ್ಕರ ಹುಟ್ಟಿದೆ ಅಂತ ಹೇಳ್ತಾರೆ. ಆದರೆ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದಂಥ ನಾರಾಯಣ ಕಜ್ರೋಲ್ಕರ್ಗೆ ಪದ್ಮಭೂಷಣವನ್ನು ಕೊಟ್ಟಿದ್ದು 1970ರಲ್ಲಿ ಇಂದಿರಾ ಗಾಂಧಿ. ಆದರೆ ದಲಿತ ವಿರೋಧಿ ಪಟ್ಟ BJPಗೆ. ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಯಾವಾಗ ಸಿಕ್ಕಿದ್ದು, ಅವ್ರದ್ದು ಎಷ್ಟನೇ, ಆ ಪಟ್ಟಿನಲ್ಲಿ ಎಷ್ಟನೇ ಸ್ಥಾನ ಅಂತ ನಿಮಗೆ ಗೊತ್ತಾ? ಈ ದೇಶದಲ್ಲಿ 22ನೇ ವ್ಯಕ್ತಿ ಅಂಬೇಡ್ಕರ್. ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು 1990ರಲ್ಲಿ ಕೊಡೋಕ್ಕಿಂತ ಮೊದಲು 1980ರಲ್ಲಿ ಇದೆ ಕಾಂಗ್ರೆಸ್ನವರು ಮದರ್ ತೆರೇಸಾ ಕೊಡ್ತಾರೆ. ಅಲ್ಬೇನಿಯಾದಲ್ಲಿ ಹುಟ್ಟಿ ಇಲ್ಲಿ ಬಂದು ಕನ್ವರ್ಷನ್ ಮಾಡ್ತಾ, ಇಲ್ಲಿ ನೋಡಿ ಕೋಲಾರ KGF ಬಂದರೆ ಊರು ತುಂಬ ಚರ್ಚು. ಆ ಒಂದು ಯಾರ್ಯಾರು ಕನ್ವರ್ಟ್ ಆಗೋದ್ರು ಆ ದಟ್ಟ ದರಿದ್ರದಲ್ಲೇ ಇದ್ದಾರೆ ಇನ್ನೂ ಕೂಡ. ಆ ವ್ಯವಸ್ಥೆ ಒಳಗಡೆ ಇದ್ದಾರೆ. ಈ ಥರ ಕನ್ವರ್ಟ್ ಮಾಡೋಕ್ಕೆ ಬಂದಂಥ ಮದರ್ ತೆರೇಸಾಗೆ 1980ರಲ್ಲಿ ಭಾರತ ರತ್ನ ಕೊಡ್ತಾರೆ. 87ರಲ್ಲಿ ಖಾನ್ ಅಬ್ದುಲ್ ಗಫಾರ್ ಖಾನು ಆ ಕಡೆ ಬಾಂಗ್ಲಾದೇಶ ಅವ್ರಿಗೆ ಕೊಡ್ತಾರೆ. ಆದರೆ ಅಂಬೇಡ್ಕರಿಗೆ ಕೊಡಬೇಕು ಅಂತ ಅನಿಸೋದೇ ಇಲ್ಲ. 1990ರಲ್ಲಿ BJP ಬೆಂಬಲಿತ ಯುನೈಟೆಡ್ ಫ್ರಂಟ್ ಸರ್ಕಾರ ಆಗ VP ಸಿಂಗ್ ನೇತೃತ್ವದಲ್ಲಿ ಬಂತಲ್ಲ, ಆ ಸರ್ಕಾರ ಬಂದಾದ ನಂತರ ಅಂಬೇಡ್ಕರ್ ಅವರಿಗೆ 1990ರಲ್ಲಿ 22ನೇ ವ್ಯಕ್ತಿಯಾಗಿ ಭಾರತ ರತ್ನವನ್ನು ಕೊಟ್ಟಿದ್ದು. ತನಗೆ ತಾನೇ ಭಾರತ ರತ್ನ ಕೊಟ್ಕೊಂಡ ನೆಹರು ಅಂಬೇಡ್ಕರ್ ವಿರೋಧಿನೋ, 1971ರಲ್ಲಿ ತನಗೆ ತಾನೇ ಭಾರತ ರತ್ನವನ್ನು ಕೊಟ್ಕೊಂಡಂತಹ ಇಂದಿರಾ ಗಾಂಧಿ ಅಂಬೇಡ್ಕರ್ ವಿರೋಧಿನೋ? ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡಬೇಕು ಅಂತ ಯಾವತ್ತು ಮನಸ್ಸನ್ನೇ ಮಾಡದಿದ್ದಂತಹ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿಯೋ, ಅಥವಾ VP ಸಿಂಗ್ ಸರ್ಕಾರದ ಮೇಲೆ ಪ್ರಭಾವ ಬೀರಿ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡಿಸಿದಂಥ BJP ದಲಿತರ ವಿರೋಧಿನ? ಅಂಬೇಡ್ಕರ್ ಅವರ ಭಾವಚಿತ್ರ ನಿಮಗೆ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲಲ್ಲಿ ಇದೆ. ಮುನ್ಸಾಮಣ್ಣ ಇದೇ, ನಾವು ನಾರಾಯಣ ಸ್ವಾಮಿ ಅವರು ಮುನ್ಸಾಮಣ್ಣ, ನಾವೆಲ್ಲರೂ ಕೂಡ ನಾರಾಯಣ ಸ್ವಾಮಿ ಅಣ್ಣ ನಾವೆಲ್ಲ ಪಾರ್ಲಿಮೆಂಟಲ್ಲಿ ಇದ್ದೀವಿ. ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲಲ್ಲಿ ರಾಜೀವ್ ಗಾಂಧಿ ಫೋಟೋ ಇದೆ, ಭಾವಚಿತ್ರ. ಸಂಜಯ್ ಗಾಂಧಿದಿದೆ, ನೆಹರು ಫ್ಯಾಮಿಲಿದು ಎಲ್ಲರದು ಇದೆ. ಇನ್ನು ಸೋನಿಯಾ ಗಾಂಧಿದು ಒಂದು ಬಾಕಿ. ಸೋನಿಯಾ ಗಾಂಧಿದು, ರಾಹುಲ್ ಗಾಂಧಿದು ಜನನವ್ರು ಅಧಿಕಾರ ಕೊಟ್ಟಿದ್ರು, ಇಷ್ಟೊತ್ತಿಗೆ ಸೋನಿಯಾ ಗಾಂಧಿದು ಬಂದ್ಬಿಟ್ರದೋ ಏನೋ. ಆದರೆ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲಲ್ಲಿ ಯಾವ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಡಿಬೇಟ್ಗಳು ನಡೀತೋ, ಎಲ್ಲಿ ಅಂಬೇಡ್ಕರ್ ಅವರು ಕೂತ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ನಮ್ಮೆಲ್ಲರಿಗೂ ಕೂಡ 145 ಕೋಟಿ ಭಾರತೀಯರನ್ನ ಇವತ್ತು ರಕ್ಷಣೆ ಮಾಡ್ತಿರುವಂಥ ಈ ಸಂವಿಧಾನವನ್ನು ಕೊಟ್ಟರು. ಆ ಸಂವಿಧಾನವನ್ನು ರಚನೆಯನ್ನು ಮಾಡಿದಂಥ ಪಾರ್ಲಿಮೆಂಟ್ ಸೆಂಟ್ರಲ್ ಹಾಲಲ್ಲಿ ಅಂಬೇಡ್ಕರ್ ಫೋಟೋ ಹಾಕಬೇಕು ಅಂತೇಳಿ ಕಾಂಗ್ರೆಸ್ಸಿಗೆ ಯಾವತ್ತೂ ಅನ್ನಿಸ್ತಿಲ್ಲ. ಅದಕ್ಕೆ ಮತ್ತೆ BJP ಬೆಂಬಲಿತವಾದಂಥ ಯುನೈಟೆಡ್ ಫ್ರಂಟ್ ಸರ್ಕಾರನೇ ಬರಬೇಕಾಗಿ ಬಂತು. ಅಂಬೇಡ್ಕರ್ ಜಯಂತಿಗೆ ರಜೆ ಕೊಡಬೇಕಾದ್ರೆ ಅದು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರನೇ ಬರಬೇಕಾಗಿ ಬಂತು. ಅಂಬೇಡ್ಕರ್ ಅವರು ಹುಟ್ಟಿದ್ದು ಮಾವೋದಲ್ಲಿ, ಅವರು ಅಂತ್ಯ ಸಂಸ್ಕಾರ ಆಗಿದ್ದು ನಾಗಪುರದಲ್ಲಿ, ಹಾಗೆ ಅವರು ಡೆಲ್ಲಿನಲ್ಲಿ ಉಳ್ಕೊಂಡಿದ್ದ ಜಾಗ, ಹಾಗೆ ಲಂಡನ್ನಲ್ಲಿ ಅವರು ಓದ್ತಾ ಇದ್ರಲ್ಲ
ಗ್ರೇಯಿನ್ಸ್ ಕಾಲೇಜ್ನಲ್ಲಿ ಓದಬೇಕಾದ್ರೆ ಲಂಡನ್ನಲ್ಲಿ ಕಿಂಗ್ ಹೆನ್ರಿ ರಸ್ತೆಯಲ್ಲಿ ಓದ್ತಾ ಇದ್ರಲ್ಲ, ಆ ಜಾಗ ಮನೆ ಏನಿತ್ತು ಅದು ಆಕ್ಷನ್ಗೆ ಬಂತು. ಕಾಂಗ್ರೆಸ್ಸಿನ ಸರ್ಕಾರ ಮಹಾರಾಷ್ಟ್ರದಲ್ಲಿತ್ತು, ವಿಲಾಸರಾವ್ ದೇಶ್ಮುಖ್ ಸರ್ಕಾರ ಇತ್ತು, ಅಶೋಕ್ ಚವ್ಹಾಣ್ ಸರ್ಕಾರ ಇತ್ತು. ಆದರೆ ಯಾರನ್ನು ಕೂಡ 32 ಕೋಟಿ ಕೊಟ್ಟು ಆಕ್ಷನಲ್ಲಿ ತಗೊಳ್ಳಿಕ್ಕೆ ಮನಸ್ಸೇ ಮಾಡಲಿಲ್ಲ. ಯಾವಾಗಲೂ ಕೂಡ ಬಿ ಜೆ ಪಿಯವ್ರನ್ನ ಸಂಘಿಗಳು, RSSನವರು, ಮನುವಾದಿಗಳು, ದಲಿತ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು ಅಂತ ಹೇಳ್ತಿರಲ್ಲ, ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಿಸ್ಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿಯವರಂತಹ ಇಬ್ಬರು ಸಂಘ ಪರಿವಾರದ ಸ್ವಯಂ ಸೇವಕರ ನೇತೃತ್ವದ ಪಕ್ಷ VP ಸಿಂಗ್ ಸರ್ಕಾರಕ್ಕೆ ಬೆಂಬಲ ಕೊಟ್ಟು ಮನವೊಲಿಸಬೇಕಾಗಿ ಬಂತು. ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಸೆಂಟ್ರಲ್ ಹಾಲಲ್ಲಿ ಅನಾವರಣ ಮಾಡಲಿಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಅಡ್ವಾಣಿಯವರಂಥ ಇಬ್ಬರು ಸ್ವಯಂ ಸೇವಕರು ಕಾರಣರಾದರು. ಹಾಗೆಯೇ ಕಿಂಗ್ ಹೆನ್ರಿ ರಸ್ತೆನಲ್ಲಿದ್ದಂತಹ ಆ ಒಂದು ಸ್ಥಳವನ್ನು, ಅಂಬೇಡ್ಕರ್ ಉಳ್ಕೊಂಡಿರುವಂಥ ಸ್ಥಳವನ್ನು 38 ಕೋಟಿ ಕೊಟ್ಟು ಖರೀದಿ ಮಾಡಲಿಕ್ಕೆ RSSನ ಹೆಡ್ ಕ್ವಾರ್ಟರ್ ಇರುವಂತಹ ನಾಗಪುರವನ್ನು ಪ್ರತಿನಿಧಿಸುವಂತಹ ದೇವೇಂದ್ರ ಫಡ್ನವೀಸ್ ಎನ್ನುವಂತಹ RSSನ ಸ್ವಯಂ ಸೇವಕ 2014ರಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಬೇಕಾಯಿತು. ಈ ಇಷ್ಟೂ ಜಾಗಗಳನ್ನು ಸೇರಿ ಪಂಚತೀರ್ಥಗಳಾಗಿ ಡೆವಲಪ್ ಮಾಡಲಿಕ್ಕೆ RSSನ ಮತ್ತೊಬ್ಬ ಸ್ವಯಂ ಸೇವಕ ನರೇಂದ್ರ ದಾಮೋದರ್ ದಾಸ್ ಮೋದಿ ಬರಬೇಕಾಗಿ ಬಂತು. ಆದ್ರೂ ಕೂಡ ಇವತ್ತು ದಲಿತ ವಿರೋಧಿಗಳು BJPಯವರು, ಅಂಬೇಡ್ಕರ್ ವಿರೋಧಿಗಳು BJPಗಳು, ಮನುವಾದಿಗಳು BJPಗಳು. ಮನುವಾದ ಏನು ಮಣ್ಣಗಟ್ಟಿ ಅಂತ ನಮಗೂ ಗೊತ್ತಿಲ್ಲ. ಆದರೂ ಮನುವಾದಿಗಳು, ನೀವು ಹೇಳ್ರಪ್ಪ ಮನುವಾದ ಏನು ಅಂತೇಳಿ ಹೇಳಿದರೆ ಆದರೂ ಅವರಿಗೂ ಗೊತ್ತಿಲ್ಲ. ಆದರೂ ಮನುವಾದಿಗಳು ಮಾತೆತ್ತಿರ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ನಮ್ಮನ್ನು ಬೈಯೋದು. ಆದರೆ ಅಂಬೇಡ್ಕರ್ ಅವರಿಗೆ ಜೀವನ ಪರ್ಯಂತ ಮೋಸ ಮಾಡಿದವರು, ಅನ್ಯಾಯ ಮಾಡಿದಂಥವ್ರು ಅದು ಕಾಂಗ್ರೆಸ್ನವರು. ನಾನು ಕೇವಲ ನೀವು 1-2 ವಿಚಾರಗಳನ್ನು ಕ್ವಿಕ್ಕಾಗಿ ಹೇಳಿ ನಾನು ಮುಗಿಸ್ತೀನಿ. ಅಲ್ಲ, ಯೋಚನೆಯನ್ನು ಮಾಡಿ, ಅಂಬೇಡ್ಕರ್ ಅವಾಗ 1971ರಲ್ಲಿ ರಾಯ್ಬರೇಲಿಯಿಂದ ಇಂದಿರಾ ಗಾಂಧಿಯವರು ರಾಜನಾರಾಯಣ ಅವ್ರ ವಿರುದ್ಧ ಗೆದ್ದು ಬಂದರು. ಆದರೆ ಚುನಾವಣಾ ಅಕ್ರಮ ಎಸಗಿದೆ ಅಂತಲೇ ಹೇಳ್ಬಿಟ್ಟು ಅವ್ರ ವಿರುದ್ಧ ರಾಜನಾರಾಯಣ ಕೋರ್ಟಿಗೆ ಹೋಗಿ 1975ರಲ್ಲಿ ತೀರ್ಪು ಬಂದು ಇಂದಿರಾ ಗಾಂಧಿಯವರ ಆಯ್ಕೆನ ಅನೂರ್ಜಿತಗೊಳಿಸಿದ ಕೂಡಲೇ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಾರಲ್ಲ, ಎಮರ್ಜೆನ್ಸಿಯನ್ನು ಹೇರಿದವ್ರು ಯಾರು? ಎಮರ್ಜೆನ್ಸಿನ ಹೇರಿದ ಮಾತ್ರ ಅಲ್ಲ, ಎಮರ್ಜೆನ್ಸಿಯ ಹೇರುವ ಮುಖಾಂತರವಾಗಿ ಸಂವಿಧಾನಕ್ಕೆ 39, 40, 41ನೇ ತಿದ್ದುಪಡಿ ತಗೊಂಬಂದು ಸುಪ್ರೀಂ ಕೋರ್ಟಲ್ಲೂ ಕೂಡ ಪಾರ್ಲಿಮೆಂಟಲ್ಲಿ ಏನು ತಿದ್ದುಪಡಿ ತರ್ತೀರ ಅದನ್ನು ಕ್ವಶನ್ ಮಾಡೋಂಗಿಲ್ಲ. ಪಾರ್ಲಿಮೆಂಟಲ್ಲಿ ಏನು ತಿದ್ದುಪಡಿ ತರ್ತಾರೆ ಅಂತೇಳಿ ಹೇಳಿದರೆ ಯಾವ ಕೋರ್ಟು ಕೂಡ ಶಾಸಕಾಂಗ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ಪ್ರಶ್ನೆ ಮಾಡೋಂಗಿಲ್ಲ. ಈ ರೀತಿ ತಿದ್ದುಪಡಿಗಳನ್ನು ಮಾಡಿದರು. ಸುಪ್ರೀಂ ಕೋರ್ಟನ್ನು ವ್ಯವಸ್ಥೆನ ಹಾಳು ಮಾಡಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ ಆ ಮೂಲ ಪ್ರತಿಯನ್ನು ಅಲ್ಲಿ ಮುನ್ಸಾಮಣ್ಣ ಇಟ್ಟಿದ್ದಾರೆ, ಹೋಗಿ ನೋಡಿ. ಅದರಲ್ಲಿ ಕ್ಯಾಲಿಗ್ರಫಿನಲ್ಲಿ ಬರೆದಿರುವಂಥದ್ದು 251 ಪೇಜ್ಗಳದು. ಅದರೊಳಗಡೆ ರಾಮಾಯಣ ಮಹಾಭಾರತದ ದೃಶ್ಯಗಳನ್ನು ಪುಟಗಳಲ್ಲೂ ಹಾಕಿದ್ದಾರೆ. ಅದರೊಳಗಡೆ ಸೆಕ್ಯುಲರ್ ಅನ್ನೋದನ್ನು ಸೇರಿಸ್ಬೇಕನ್ನೋ ಬಂದಾಗ ಭಾರತಕ್ಕೆ ನಮ್ಮ ನೇಚರಲ್ಲೇ ಸೆಕ್ಯುಲರಿಸಮ್ ಅನ್ನೋದಿದೆ. ನಾವು ಈ ಜಾತ್ಯತೀತವಾದದ ಹಣೆಪಟ್ಟಿ ಹಾಕ್ಕೊಳ್ಬೇಕಾದ ಅಗತ್ಯ ಇಲ್ಲ. ಭಾರತ ಇವತ್ತು ಯೋಚನೆಯನ್ನು ಮಾಡಿ, ಯಾವ ದೇಶವನ್ನು ಕೂಡ ನಾವು ಕಬಳಿಸಿಲ್ಲ. ನಮ್ಮ ಧರ್ಮವನ್ನು ಪ್ರಸಾರ ಮಾಡಬೇಕು ಅಂತೇಳಿ ಹೇಳಿ ನಾವು ಕತ್ತಿ ಹಿಡಿದು ಯಾವ ದೇಶದ ಮೇಲೆ ಹೋಗಿಲ್ಲ. ನಮ್ಮ ದೇಶದಲ್ಲೇ ಹುಟ್ಟಿದಂತಹ ಬುದ್ಧಿಸಮ್ ಇರ್ಬೋದು, ಜೈನಿಸಮ್ ಇರ್ಬೋದು, ಅದನ್ನು ಕೂಡ ಸ್ವೀಕರಿಸಿದ್ದೀವಿ. ಅವ್ರನ್ನು ಬೆಳೆಯಕ್ಕೆ ಬಿಟ್ಟಿದ್ದೀವಿ, ಅವರು ಹೊರಗಡೆ ಹೋಗಿ ಪ್ರಸಾರ ಆಗಲಿಕ್ಕೆ ಬಿಟ್ಟಿದ್ದೀವಿ. ಹಿಂದೂ ಧರ್ಮದವರು ಯಾರನ್ನು ಮಟ್ಟ ಹಾಕಿಲ್ಲ. ಮರುಭೂಮಿನಲ್ಲಿ ಹುಟ್ಟಿದಂತಹ ಇಸ್ಲಾಮು 57 ರಾಷ್ಟ್ರಗಳನ್ನು ಕಬ್ಜಾ ಮಾಡಿದೆ. ಅದೇ ಮರುಭೂಮಿನಲ್ಲಿ ಬೆತ್ಲೆಹೆಮ್ನಲ್ಲಿ ಹುಟ್ಟಿದಂತಹ ಜೀಸಸ್ ಕ್ರೈಸ್ಟ್ನಿಂದ ಹುಟ್ಟಿದಂತಹ ಕ್ರಿಶ್ಚಿಯಾನಿಟಿ 106 ದೇಶಗಳಿಗೆ ಹೋಗಿದೆ. ಆಯಿತು, ಇರಲಿ. ಆದರೆ ನಮ್ಮ ದೇಶದಲ್ಲಿ ಸೆಕ್ಯುಲರಿಸಮ್ ಅನ್ನೋದು ಹಿಂದೂಗಳಲ್ಲಿ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಭಾವನೆ ನಮ್ಮಲ್ಲಿ ಇದೆ. ಹಾಗಾಗಿ ನಾವು ಯಾವ ದೇಶನ ಕಬಳಿಸಿಲ್ಲ. ನಮಗೆ ಸೆಕ್ಯುಲರಿಸಮ್ ಅನ್ನೋದು ಸೇರಿಸ್ಬೇಕಾದ ಅಗತ್ಯನೇ ಇಲ್ಲ ಅಂತೇಳಿ ಅಂಬೇಡ್ಕರ್ ಅವರು ಹೇಳಿದರು. ಅದನ್ನು ತಿದ್ದುಪಡಿಯ ಮುಖಾಂತರವಾಗಿ ಕಾನ್ಸ್ಟಿಟ್ಯೂಷನಿಂದ ಹಾಳು ಮಾಡಿದವರು ಯಾರು? 1971ರಲ್ಲಿ ಮೀಸಾ ಅಂತ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಬಂದು ಯಾರನ್ನು ಬೇಕಾದ್ರೂ ಜೈಲಿಗೆ ಹಾಕುವಂಥ ಪರಿಸ್ಥಿತಿ ಬಂತು.
ಇದನ್ನೆಲ್ಲ ಮಾಡಿ ಅಂಬೇಡ್ಕರ್ ಅವರ ಆಶಯಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೋ ಇಂದಿರಾ ಗಾಂಧಿ. 1977ರಲ್ಲಿ RSS ತನ್ನ ಹೊಕ್ಕಳು ಬಳಿಯಾಗಿದ್ದಂಥ ಜನಸಂಘವನ್ನು ಜನತಾ ಪರಿವಾರದಲ್ಲಿ ಮರ್ಜ್ ಮಾಡಿ ಅವತ್ತು ಈ ಎಮರ್ಜೆನ್ಸಿ ವಿರುದ್ಧ ಹೋರಾಟ ನಡೀತಲ್ವಾ, ಭಾರತದ ಸ್ವಾತಂತ್ರ್ಯಕ್ಕೆ BJP RSSನ ಕೊಡುಗೆ ಏನು ಅಂತ ಕೇಳ್ತಾರಲ್ಲ. ಸ್ವಾತಂತ್ರ್ಯ ಹೋರಾಟ ಬರೀ ಕಾಂಗ್ರೆಸ್ಸಿಗರು ಹೋರಾಟ ಮಾಡಿಲ್ಲ, ಕಾಂಗ್ರೆಸ್ನವರು ಯಾರೋ BJP ಅವರು ಯಾರು ಪ್ರಾಣ ತ್ಯಾಗ ಮಾಡಿದ್ರು ಅಂತ ಕೇಳ್ತಾರಲ್ಲ. ಕಾಂಗ್ರೆಸ್ಸಿನ ನಾಯಿ ಮರಿ ಸತ್ತೋಯ್ತಾ ಹೇಳಿ, ನೀವು ಹೇಳಿ. ಖರ್ಗೆ ಅವರು ನಮ್ಮನ್ನು ಕೇಳ್ತಾರಲ್ಲ. ಭಗತ್ ಸಿಂಗ್ ಇರ್ಬೋದು, ಅಶ್ಫಾಕುಲ್ಲಾ ಹಕ್ ಇರ್ಬೋದು, ಅಥವಾ ಅಶ್ಫಾಕುಲ್ಲಾ ಖಾನ್ ಇರ್ಬೋದು, ರಾಜ್ಗುರು ಇರ್ಬೋದು, ಸುಖದೇವ್ ಇರ್ಬೋದು, ಮದನ್ ಲಾಲ್ ಧಿಂಗ್ರಾ ಇರ್ಬೋದು, ಯಾರು ಅವರೇನು ಕಾಂಗ್ರೆಸ್ಸಿಗರಾಗಿದ್ರ? ಆದರೆ ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯ ತಂದುಕೊಟ್ರು ಅಂತಾರಲ್ಲ. ಆದರೆ ಇವತ್ತು ಅಂಬೇಡ್ಕರ್ ಬರೆದಿರುವಂಥ ಸಂವಿಧಾನ ವಾಪಸ್ ರೀಇನ್ಸ್ಟೇಟ್ ಆಗಬೇಕಾದ್ರೆ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಇತ್ತಲ್ಲ, ಅದರಲ್ಲಿ 1,09,000 ಜನ ಅರೆಸ್ಟ್ ಆದ್ರಲ್ಲ, ಮೆಜಾರಿಟಿ ಅರೆಸ್ಟ್ ಆದವರು ಅದು RSSನ ಕಾರ್ಯಕರ್ತರಾಗಿದ್ದರು. ಅವರು ವಾಪಸ್ 1977ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಬಂದಾದ ನಂತರ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದ ಮೂಲ ಆಶಯಕ್ಕೆ ಅನುಗುಣವಾಗಿ 39, 40, 41ನೇ ತಿದ್ದುಪಡಿಗಳನ್ನು ತೆಗೆದುಹಾಕಿದ್ದು. 1971ರ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟನ್ನು ತೆಗೆದುಹಾಕಿ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ ಅದನ್ನು ಮೂಲ ಸ್ವರೂಪದಲ್ಲಿ ರೀಇನ್ಸ್ಟೇಟ್ ಮಾಡಿದ್ದು ಯಾರು ಅಂತ ಹೇಳಿದರೆ ಅದು RSSನ ಪ್ರಯತ್ನ ಆಗಿತ್ತು. ಅದು 2ನೇ ಸ್ವಾತಂತ್ರ್ಯ ಚಳುವಳಿಯಾಗಿತ್ತು. ಇವತ್ತು ರಾಹುಲ್ ಗಾಂಧಿ ಅಲ್ಲಾಡಿಸ್ತಿರ್ತಾರಲ್ಲ ಸಂವಿಧಾನದ ಕಾಪಿ ಸಂವಿಧಾನ ಅದು ಇದು ಅಂತ. ಒಂದು ವೇಳೆ RSS ಅವತ್ತು ಪ್ರಯತ್ನ ಮಾಡಲಿಲ್ಲ ಅಂದರೆ ಇವತ್ತು ರಾಹುಲ್ ಗಾಂಧಿಯವರು ಕೈಯಲ್ಲಿ ಹಿಡಿದು ಅಲ್ಲಾಡಿಸ್ತಾ ಇರೋವಂಥದ್ದು ಅದು ಇಂದಿರಾ ಗಾಂಧಿ ಸಂವಿಧಾನ ಆಗ್ತಿತ್ತೆ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಆಗಿರ್ತಿರಲಿಲ್ಲ. ಅದನ್ನು ಮೂಲ ಸ್ವರೂಪದಲ್ಲಿ ಉಳಿಸ್ಕೊಡೋದಕ್ಕೆ ದೊಡ್ಡ ಹೋರಾಟವನ್ನು ಮಾಡಿದ್ದು ಅದು RSS. ಅದು BJPಯ ಮೂಲ ಅವತಾರವಾಗಿರುವಂಥ ಜನಸಂಘ ಅಂತೇಳಿ ಹೇಳ್ತಾ ಬಂಧುಗಳೇ. ಆದ್ರೂ ಕೂಡ ನಮ್ಮನ್ನು ಮನುವಾದಿಗಳು, ದಲಿತ ವಿರೋಧಿಗಳು, ಅಂಬೇಡ್ಕರ್ ವಿರೋಧಿಗಳು ಅಂತ ಪಟ್ಟ ಮಾತ್ರ ನಮಗೇ ಸಿಕ್ಕಿದೆ. ಇಂತಹ ಕಾಂಗ್ರೆಸ್ಸಿನ ಷಡ್ಯಂತ್ರವನ್ನು ಅನಾವರಣ ಮಾಡಲಿಕ್ಕೆ, ಬಯಲು ಮಾಡಲಿಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಭೀಮನಡೆಗೆ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದೆ. ನಮ್ಮ ಕೋಲಾರದಲ್ಲೂ ಕೂಡ ನಮ್ಮೆಲ್ಲ ಪಕ್ಷದ ಮುಖಂಡರು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಮ್ಮ ಸಂಘದ ಹಿನ್ನೆಲೆಯಲ್ಲಿ ಬಂದಿರುವಂಥ ವಾದಿರಾಜರು ಯಾವಾಗಲೂ ಕೂಡ ನಾವು ಎಷ್ಟೋ ಸರಿ ನೀವು ಸಂವಿಧಾನ ವಿರೋಧಿಗಳು ಅಂತ ತಿಳ್ಕೊಳ್ಳಿ ಆನ್ಸರ್ ಮಾಡೋಕ್ಕೆ ಗೊತ್ತಾಗ್ತಿರಲ್ಲ. BJP ಒಬ್ಬ ಕಾರ್ಯಕರ್ತನು ಕೂಡ ಅವನಿಗೆ ಖಚಿತವಾದಂಥ ಮಾಹಿತಿ ಇರಬೇಕು ಅಂತ ದಾಖಲೆ ರೂಪದಲ್ಲಿ ಇದಿಷ್ಟನ್ನು ಕೂಡ ಸಿದ್ಧಪಡಿಸಿರುವಂಥವ್ರು ವಾದಿರಾಜರು. ಅವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತೀನಿ. ಕಾಂಗ್ರೆಸ್ನವ್ರು ಇನ್ನೊಂದು ಸರಿ ಕೇಳಿದರೆ ನಮ್ಮನ್ನು ದಲಿತ ವಿರೋಧಿಗಳು ಅಂತ ಹೇಳಿದರೆ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವ್ರು ಯಾರು, ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡದೇ ಇದ್ದವ್ರು ಯಾರು, ಅಂಬೇಡ್ಕರ್ ಅವರು ಮನನೊಂದು ರಿಸೈನ್ ಮಾಡೋಂಗೆ ಮಾಡಿದವ್ರು ಯಾರು, ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವನಿಗೆ ಭಾರತ ರತ್ನ ಪದ್ಮವಿಭೂಷಣವನ್ನು ಕೊಟ್ಟವ್ರು ಯಾರು ಅಂತ ಇದಿಷ್ಟು ಪ್ರಶ್ನೆ ಕೇಳಿದರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ನಮ್ಮ KH ಮುನಿಯಪ್ಪ ಸಾಹೇಬ್ರು ಇರ್ಬೋದು, ಆ ಕಡೆ ಮಾದೇವಪ್ಪನವ್ರು ಇರ್ಬೋದು, ಎಲ್ಲರೂ ಬಾಯಿ ಮುಚ್ಕೊಳ್ತಾರೆ. ಅದಕ್ಕೋಸ್ಕರವಾಗಿ ನಿಮ್ಮ ಜೊತೆಗೆ ನಿಮಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಡುವಂತಹ ಒಂದು ರೀತಿ ಪ್ರಶಿಕ್ಷಣ ಶಿಬಿರದ ರೂಪದಲ್ಲಿ ಈ ಒಂದು ಭೀಮನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಿಮ್ಮೆಲ್ಲರೂ ಕೂಡ ಇಷ್ಟವರೆಗೂ ತಾಳ್ಮೆಯಿಂದ ಕೇಳಿದರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ XMLA ಸಂಪಂಗಿಯವರು ಇಲ್ಲಿದ್ದಾರೆ. ಈ ಭಾಗದಲ್ಲಿ BJPಯ ಬಾವುಟನ ಹಾರಿಸಿದವರು ಮತ್ತೊಂದು ಸರಿ ಅವರ ಬಾವುಟ ಹಾರಿಸ್ಬೇಕು ಅಂದರೆ ನಿಮ್ಮ ಸಹಕಾರ ಬೇಕೇ ಬೇಕಲ್ವಾ. ಹೋರಾಟದ ಸ್ವಭಾವ ಇದೆ. ನಮ್ಮ ಆನೇಕಲ್ ನಾರಾಯಣ ಸ್ವಾಮಿ ಅವರನ್ನು ಕೂಡ ಹಾಗೆ. BJP ಇವತ್ತು ದೊಡ್ಡ ಬೆಳೆದಾಗಿರ್ಬೋದು, ಅವತ್ತು BJPಗೆ ಬಾವುಟ ಕಟ್ಟಲಿಕ್ಕೆ ಬ್ಯಾನರ್ ಬಂಟಿಂಗ್ ಕಟ್ಟೋದಕ್ಕೆ ಜನ ಇಲ್ಲದೆ ಟೈಮ್ ಒಳಗಡೆ BJP ಕಟ್ಟಿರೋರು ಆನೇಕಲ್ ನಾರಾಯಣ ಸ್ವಾಮಿಯವರು. ಹಾಗೆ ಈ ಭಾಗದಲ್ಲಿ ಕೋಲಾರದಲ್ಲಿ ಇಲ್ಲಿ ಭೂಮಿ ಬೋರಲ್ಲಿ ಹೊಡೆದ್ರೇನೂ ನೀರು ಸಿಕ್ಕಲ್ಲ, ಇನ್ನು BJPಯ ಕಮಲ ಎಲ್ಲ ಅರಳುತ್ತೆ. ಅಂಥ ಸ್ಥಿತಿಯಲ್ಲೂ ಕೂಡ ಕಮಲವನ್ನು KGFನಲ್ಲಿ ಅರಳಿಸಿದವರು. ಮುಂದಿನ ದಿನಗಳಲ್ಲಿ ಅವರಿಗೆ ನಿಮ್ಮ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ಮತ್ತೆ ಸಿಗಬೇಕು ಅಂತ ಕೇಳ್ಕೊಳ್ತಾ, ನಮ್ಮಣ್ಣ ಮುನ್ಸಾಮಣ್ಣನೂ ಅಷ್ಟೇ ಒಳ್ಳೆಯ ವ್ಯಕ್ತಿ. ನಿಮ್ಮ ಎಲ್ಲರ ಜೊತೆ ಜಗಳ ಮಾಡ್ತಾನೆ. ನಾವು ಪಾರ್ಲಿಮೆಂಟಲ್ಲಿರೋದು ಯಾರ ಅಧಿಕಾರಿಗೆ ನೀರು ಬಿಟ್ಟಿಲ್ಲ ಅಂತ ಗಲಾಟೆ. ನಿಮ್ಮ ಪರವಾಗಿ ಹೋರಾಟವನ್ನು ಮಾಡಿದ್ರು ಪಾಲಿಟಿಷಿಯನ್ನು ರಾಜಕಾರಣಕ್ಕೆ ಬಂದು ದುಡ್ಡು ಮಾಡ್ತಾರೆ. ಆದರೆ ರಾಜಕಾರಣಕ್ಕೆ ಬಂದು ಇರೋ ದುಡ್ಡನ್ನ ಕಳ್ಕೊಳ್ಳೋರಲ್ಲಿ ಮುನ್ಸಾಮಣ್ಣ ಒಬ್ಬ.
ಹಾಗಾಗಿ ತನ್ನ ದುಡ್ಡನ್ನು ಹಾಕಿ ರಾಜಕಾರಣವನ್ನು ಮಾಡ್ತಾರೆ. ಅವರಿಗೆ ನಿಮ್ಮ ಸಹಕಾರ ಕೊಡಬೇಕು. ಮುಂದಿನ ದಿನಗಳಲ್ಲಿ ಅವರ ಬಾಳು ಬಂಗಾರವಾಗಬೇಕು. ಹಾಗಾಗಿ ಅವ್ರಿಗೂ ಕೂಡ ನೀವು ಸಹಕಾರನೂ ಕೊಡಿ. ಎಲ್ಲರಿದ್ದಾರೆ, ವರ್ತೂರು ಪ್ರಕಾಶ್ ಅಣ್ಣನೂ ಇದ್ದಾರೆ, ನಮ್ಮ ಮಾಲೂರು ಮಂಜಣ್ಣ ಇದ್ದಾರೆ, ನನ್ನ ಸ್ನೇಹಿತ ಚಲಪತಿ ಇದ್ದಾರೆ. ಎಲ್ಲರೂ ನಮ್ಮೆಲ್ಲ ಪಕ್ಷದ ಬಂಧುಗಳನ್ನು ನೀವೆಲ್ಲರೂ ಮುಂದಿನ ದಿನಗಳಲ್ಲಿ ಕೈ ಹಿಡಿಬೇಕು ಅಂತೇಳಿ ಹೇಳ್ಬಿಟ್ಟು ವಿನಮ್ರವಾಗಿ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಭೀಮ್.